ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿನ ಕರೆದಿದ್ದಾರೆ ಓಕೆನಾ. ಈಗೆಲ್ಲ ತುಂಬ ಜನ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿರ್ತಾರೆ ಓಕೆನಾ. ಅದು ಅಪ್ಲಿಕೇಶನ್ ಹಾಕಿದ ಮೇಲೆ ಯಾವ ಥರ ಓದಬೇಕಂತ ಗೊತ್ತಿರಲ್ಲ, ಕೆಲವೊಬ್ರು ಕೋಚಿಂಗ್ ಕೂಡ ತಗೊಂಡಿರಲ್ಲ ಓಕೆನಾ. ಅದು ಯಾವ ಥರ ಫ್ರೀ ಕೋಚಿಂಗ್ ಇಲ್ಲಿ ನ್ಯೂಸ್ ಪೇಪರ್ ಬಂದಿದೆ ಓಕೆನಾ. ನಿನ್ನೆ ಇಲ್ಲಿ ವಿಜಯವಾಣಿ ಪೇಪರ್ ಒಳಗೆ ಏನಪ್ಪ ಅಂದರೆ ಉಚಿತ ತರಬೇತಿ ಅಂತಂದು ಏನಪ್ಪ ಅಂದ್ರೆ ಒಂದು ಆರ್ಟಿಕಲ್ ಬಂದಿದೆ. ಅದನ್ನ ಯಾವ ಥರ ಯಾರು ಅಪ್ಲೈ ಮಾಡ್ತಾರೆ, ಹೇಗೆ ಅಪ್ಲೈ ಮಾಡೋಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಓಕೆನಾ. ಅದಕ್ಕೆ ಹೇಗೆ ಅಪ್ಲೈ ಮಾಡೋಂತ ಈಗ ಇದ್ರ ಬಗ್ಗೆ ವಿವರವನ್ನು ನೋಡ್ತಾ ಹೋಗೋಣ ಓಕೆನಾ. ಮೊದಲಿಂದ ಬಂದ್ಬಿಟ್ಟು ಏನಪ್ಪ ಅಂದರೆ ಕೋಚಿಂಗ್ ಫ್ರೀ ಉಚಿತ ಕೋಚಿಂಗ್ ಇರೋದಿಲ್ಲಪ್ಪ ಅಂದರೆ ಬೆಂಗಳೂರಲ್ಲೇ ಇರುತ್ತೆ ಓಕೆನಾ. ಇದು ನೀವು ಬೆಂಗಳೂರಲ್ಲಿ ಬಂದು ತೊಗೋಬೇಕು ಓಕೆ. ಅದು ಯಾರು ಸಂಸ್ಥೆ ಕಡೆಯಿಂದ ನಡೆಸ್ತಾರಪ್ಪ ಅಂದರೆ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಲ್ಲಿರುವ ಜೈನ ಸ್ಪರ್ಧಾತ್ಮಕ ಪರೀಕ್ಷಾ ಸಂಸ್ಥೆ ಏನಪ್ಪ ಅಂದರೆ ಇದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಒಂದು ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆ ಕಡೆಯಿಂದ ನಿಮಗೆ ಫ್ರೀ ಕೋಚಿಂಗ್ ಏನಪ್ಪ ಅಂದರೆ ಅಪ್ಲೈ ಮಾಡೋಕ್ಕೆ ಈಗ ಅರ್ಜಿನ ಬಿಟ್ಟಿದ್ದಾರೆ ಓಕೆನಾ. ಅದೇನಪ್ಪ ಟೋಟಲ್ ಏನಪ್ಪ ಅಂದರೆ ನಿಮಗೆ ಟೋಟಲ್ 55 ದಿನ ಟೈಮ್ ಕೊಟ್ಟಿದ್ದಾರೆ ಓಕೆನಾ ಓದೋಕ್ಕೆ. ಇವ್ರು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ 45 ದಿನ ಒಳಗೆ ಏನಪ್ಪ ಅಂದರೆ ಕೋಚಿಂಗ್ ಉಚಿತ ತರಬೇತಿ ಏನಪ್ಪ ಅಂದರೆ ಕೋಚಿಂಗ್ ಕೊಡ್ತಾರೆ ಓಕೆನಾ. ಜಸ್ಟ್ ಏನಪ್ಪ ಅಂದರೆ ಕೆಲವರು ಓದಿರಲ್ವ, ಈಗ ಜಾಯ್ನ್ ಹಾಕ್ಕೊಂಡು ನೀವು ಆರಾಮಾಗಿ ಕ್ಲಾಸ್ ಕೇಳ್ಬೋದು ಓಕೆ. ಅದಕ್ಕೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಏನಪ್ಪ ಅಂದರೆ ಕೊನೆ ದಿನಕ್ಕೆ ಬಂದ್ಬಿಟ್ಟು ಏನಪ್ಪ ಜೂನ್ 15 ಒಳಗೆ ಏನಪ್ಪ ನೀವು ಅರ್ಜಿನ ಹಾಕ್ಬೇಕು ಓಕೆ. ಅರ್ಜಿನ ಯಾವ ಥರ ಹಾಕ್ಬೇಕಪ್ಪ ಅಂದರೆ ಇದು ಏನಪ್ಪ ಅಂದರೆ ಇದು ಅಫಿಷಿಯಲ್ ಅವ್ರದ್ದು ಡಬ್ಲ್ಯೂ ಏನಪ್ಪ ಅಂದರೆ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ವೆಬ್ಸೈಟ್ ಮುಖಾಂತರ ಏನಪ್ಪ ಅಂದರೆ ನೀವು ಅರ್ಜಿನ ಹಾಕ್ಬೇಕು ಓಕೆ. ಇಲ್ಲಪ್ಪ ನಿಮಗೇನು ಅರ್ಜಿ ಆಗಿಲ್ಲಪ್ಪ ಅಂದರೆ ಕೊಟ್ಟಿರೋ ನಂಬರ್ಗೆ ಏನಪ್ಪ ಅಂದರೆ ನೀವು ಅವರಿಗೆ ಫೋನ್ ಮಾಡಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ಬೋದು ಓಕೆನಾ. ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಅದನ್ನ ಯಾವ ಥರ ಅಪ್ಲೈ ಮಾಡೋಕೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತಾನೆ ಓಕೆನಾ. ಈಗ ಅದನ್ನ ಯಾವ ಥರ ಅಪ್ಲೈ ಮಾಡೋದು ನಿಮಗೆ ತೋರಿಸ್ತಾ ಹೋಗ್ತೀನಿ ಓಕೆ. ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಪ್ಪ ಅಂದರೆ ಡೈರೆಕ್ಟ್ ಅಪ್ಲೈ ಲಿಂಕ್ನ ಕೊಟ್ಟಿರ್ತೀನಿ ಓಕೆನಾ. ಅದನ್ನು ಕ್ಲಿಕ್ ಮಾಡಿಕೊಂಡು ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ಬೋದಕ್ಕೆ. ಏನಪ್ಪ ಅಂದರೆ ನೀವು ಆ ನೋಟಿಫಿಕೇಶನ್ ಅಪ್ಲೈ ಲಿಂಕ್ನ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಏನಪ್ಪ ಅಂದರೆ ವಿಶ್ವ ಒಕ್ಕಲಿಗರ ಮಹಾಸನ್ಮಾನ ಸಂಸ್ಥಾನದ ಮಠ ಇವರೊಂದು ಅಕಾಡೆಮಿ ಆಗಿರುತ್ತೆ. ಇವರು IAS ಮತ್ತು KSA ಕೋಚಿಂಗ್ ಕೊಡುವಂಥದ್ದು ಒಂದು ಸಂಸ್ಥೆ ಆಗಿರುತ್ತೆ. ಇವ್ರ ಕಡೆಯಿಂದ ಏನಪ್ಪ ಅಂದರೆ ಈಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಹುದ್ದೆಗೆ ಏನಪ್ಪ ಅಂದರೆ ಫ್ರೀ ಕೋಚಿಂಗ್ ಕೊಡ್ತಾರೆ ಓಕೆನಾ. ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಓಕೆನಾ. ಏನಂತ ಮೆನ್ಷನ್ ಪೊಲೀಸ್ ಕಾನ್ಸ್ಟೇಬಲ್ ಫ್ರೀ ಕೋಚಿಂಗ್ ಅಂತ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಮಾಡಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ಓಕೆನಾ. ಅದನ್ನ ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕಪ್ಪ ಅಂದರೆ ಮೇಲೆ ಸ್ಕ್ರೋಲ್ ಡೌನ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ವಾ, ಇದ್ರ ಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೋಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ರಿಜಿಸ್ಟರ್ ಆಗ್ತಾ ಹೋಗ್ಬೇಕು ಓಕೆನಾ. ಯಾವ ಥರ ರಿಜಿಸ್ಟರ್ ಆಗಬೇಕಪ್ಪ ಅಂದರೆ ಇಲ್ಲಿ ನೆಟ್ವರ್ಕ್ ಸ್ಲೋ ಇದೆ ಓಕೆನಾ. ಸ್ವಲ್ಪ ನಿಮ್ಮ ನೆಟ್ವರ್ಕ್ ಫಾಸ್ಟ್ ಇದ್ದರೆ ಬೇಗ ಬರುತ್ತೆ. ಇದೇನಪ್ಪ ಅಂದರೆ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಓಕೆನಾ. ಓಕೆ, ಇವಾಗ ಏನಪ್ಪ ಅಂದರೆ ರಿಜಿಸ್ಟರ್ನ ಒಂದು ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನಪ್ಪ ಇದೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫ್ರಮ್ ಫ್ರೀ ಕೋಚಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಓಕೆನಾ. ಇಲ್ಲಿದೆ ಏನಪ್ಪ ನೀವು ರಿಜಿಸ್ಟ್ರೇಷನ್ ಮಾಡ್ತಾ ಹೋಗ್ಬೇಕು ಓಕೆನಾ. ಅದಾದಮೇಲೆ ಏನಪ್ಪ ಬಂದ ಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡಬೇಕು. ಬಂದ್ಬಿಟ್ಟು ಏನಪ್ಪ ಅಂದರೆ ಫಸ್ಟ್ ಇಲ್ಲಿ ನೇಮ್ನ ಫಿಲ್ ಮಾಡೋಕ್ಕೂ ಯಾವ ಥರ SLC ಮಾರ್ಕ್ಸ್ ಇದೆ ಅದೇ ಥರ ಫಿಲ್ ಮಾಡ್ಕೊಳ್ಳಿ. ಮುಂದೆ ಯಾವ ಥರ ನಿಮಗೆ ಪ್ರಾಬ್ಲಮ್ ಆಗಬಾರ್ದಲ್ವ, ಅದೇ ಥರ ಫಿಲ್ ಮಾಡ್ಕೊಂಡು ಆಮೇಲೆ ಮೊಬೈಲ್ ನಂಬರ್ ಹಾಕಿ. ಮೊಬೈಲ್ ನಂಬರ್ ಹಾಕಿದ್ಮೇಲೆ ನನಗೆ ಕೇಳ್ತಾನೆ ನಿಮ್ಮದು ಇಮೇಲ್ ಐ ಡಿ ಹಾಕಿ. ನೀವು ಯಾವ ಇಮೇಲ್ ಹಾಕ್ತೀರಾ ಅದು ನಿಮ್ಗೆ ಏನಪ್ಪ ಅಂದರೆ ಅಪ್ಡೇಟ್ ಇದ್ದರೆ ಅವ್ರಿಗೆ ಕಳಿಸ್ತಾ ಹೋಗ್ತಾರೆ. ನಿಮ್ಮದು ಯಾವ ಇಮೇಲ್ ID ಯೂಸ್ ಮಾಡ್ತೀರಾ ಅದನ್ನ ಇಲ್ಲಿ ಎಂಟ್ರಿ ಮಾಡಿ. ಹಾಗೆ ನಿಮ್ಮದು ಫಾದರ್ ನೇಮ್ ಹಾಕ್ಕೊಳ್ಳಿ. ಫಾದರ್ ನೇಮ್ ಹಾಕೊಂಡು ಆದಮೇಲೆ ಏನಪ್ಪ ಅಂದರೆ ನಿಮ್ಮದು ಅಡ್ರೆಸ್ ಅಂದರೆ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕೇನಾ. ಇಲ್ಲಿ ಎಂಟ್ರಿ ಮಾಡಾದ್ಮೇಲೆ ಏನಪ್ಪ ಅಂದರೆ ಕೆಳಗೆ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಇದೆ ಓಕೆನಾ. ಇಲ್ಲಿ ಏನಪ್ಪ ಅಂದರೆ ನಿಮ್ಮದು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಬೇಕು ಓಕೆನಾ. ಡಿಸ್ಟ್ರಿಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು, ರೂರಲ್ ಎಲ್ಲ ಏನಪ್ಪ ಅಂದರೆ ಕನ್ನಡದಲ್ಲಿರುವಂಥ ಎಲ್ಲ ಡಿಸ್ಟ್ರಿಕ್ಟ್ ಬರ್ತವೆ ಓಕೆನಾ. ನೀವು ಯಾವ ಡಿಸ್ಟ್ರಿಕ್ಕಿಂದ ಅಪ್ಲೈ ಮಾಡಿದರೆ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ಏನಪ್ಪ ಅಂದರೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನಿಮ್ದು ಏನು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಆಗಿದೆ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಕೋಚಿಂಗ್ ತಿಕ್ಕೊಳ್ಳಿ ಅಂತ ಕೇಳಿದ್ರು ಓಕೆನಾ. ಕೋಚಿಂಗ್ ಏನಪ್ಪ ಅಂದರೆ ಇಲ್ಲಿ ನಿಮಗೆ 2 ಆಪ್ಷನ್ ಕೊಟ್ಟಿದ್ದಾರೆ ಓಕೆನಾ. ಇಲ್ಲಿ ಕೆಂಗೇರಿ ಒಳಗೆ ನಿಮಗೆ ಕೋಚಿಂಗ್ ಬೇಕಾ, ಇಲ್ಲಿ ವಿಜಯನಗರ ಸೆಂಟರ್ ಒಳಗೆ ನಿಮಗೆ ಕೋಚಿಂಗ್ ಬೇಕಾ ಅಂತ ಕೇಳಿದ್ದಾರೆ ಓಕೆನಾ. ನೀವು ಎರಡರಲ್ಲಿ ನೀವು ಒಂದು ಸೆಲೆಕ್ಟ್ ಮಾಡ್ಕೋಕೆ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಓಕೆ. ಒಂದು ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗಬೇಕು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡು ಯು ವಾಂಟ್ ಟು ಅಕಾಮಡೇಷನ್ ಅಂದರೆ ನಿಮಗೇನಾದರೂ ವಸತಿ ನೀವೇ ಬೇಕಾ ಇಲ್ಲ ನೀವೇ ನೋಡ್ಕೊತೀರಾ ಅಂತ ಕೇಳಿದ್ದಾರೆ ಓಕೆನಾ. ನಿಮಗೇನಾದರೂ ಏನಪ್ಪ ಅಂದರೆ ಉಳ್ಕೊಳಕ್ಕೆ ರೂಮ್ ಬೇಕಪ್ಪ ಅಂದರೆ ನಿಮಗೆ ಹುಡ್ಕೊಳಕ್ಕೆ ಏನಾದ್ರು ರೂಮ್ ಬೇಕಪ್ಪ ಅಂದರೆ ಎಸ್ ಅಂತ ಕೊಡಿ. ಇಲ್ಲ ನಮಗೆ ರೂಮ್ ಬೇಡ ನಾವು ಸಪ್ರೇಟಾಗಿ ನೋಡ್ಕೊತೀವಪ್ಪ ಅಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಹೋಗ್ಬೋದಕ್ಕೆ. ಆಲ್ಮೋಸ್ಟ್ ಎಸ್ ಅಂತ ಹಾಕೊಳ್ಳೋಕೆ ಎಸ್ ಅಂತ ಹಾಕೊಂಡ್ರೆ ನಿಮಗೆ ಫ್ರೀಯಾಗಿ ಏನಪ್ಪ ಅಂದರೆ ರೂಮ್ ಕೂಡ ವಸತಿ ಅವರೇ ಕೊಡ್ತಾ ಹೋಗ್ತಿರೋಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಅಪ್ಲೋಡ್ ಸ್ಟೂಡೆಂಟ್ ಫೋಟೋ ಅಂತ ಕೇಳಿದ್ರು ಓಕೆ. ನಿಮ್ಮದು ಫೋಟೋ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು ಓಕೆ. ನಿಮ್ಮದು ರೀಸೆಂಟ್ ಆಗಿರೋ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿಕೊಂಡು ಸೆಲೆಕ್ಟ್ ಯಾಡ್ ಫಿಲ್ಮ್ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ನಿಮಗೆ ಬ್ರೌಸರ್ ಓಪನ್ ಆಗುತ್ತೆ ಓಕೆನಾ. ಬ್ರೌಸರ್ ಮುಖಾಂತರ ಏನಪ್ಪ ಅಂದರೆ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ
ಸಾರಿ ಮತ್ತು ರಿಜಿಸ್ಟ್ರೇಷನ್ ಬಂತು. ಅದಾದ್ಮೇಲೆ ನೀವು ಫೋಟೋ ಅಪ್ಲೋಡ್ ಮಾಡಾದ್ಮೇಲೆ ಏನಪ್ಪ ನೆಕ್ಸ್ಟ್ ಏನು ನಿಮ್ಮದು ಎಜುಕೇಷನ್ ಮೀಡಿಯಮ್ ಕೇಳಿದ್ರು. ಓಕೆ, ನಿಮ್ಗೆ ಯಾವ ಎಜುಕೇಷನ್ ಮಾಡೋ ನಿಮಗೆ ಯಾವ ನಿಮ್ಗೆ ಕನ್ನಡ ಒಳಗೆ ಬೇಕಾ ಇಂಗ್ಲೀಷ್ ಒಳಗೆ ಬೇಕಂತ ಕೇಳಿದ್ರು. ಓಕೆನಾ, ನಿಮಗೆ ಕೋಚಿಂಗ್ ಕನ್ನಡ ಒಳಗೆ ಬೇಕಾ ಇಂಗ್ಲೀಷ್ ಒಳಗೆ ಬೇಕಂತ ಕೇಳಿದರೆ ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಆಗುತ್ತೆ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಆ ಕೋಚಿಂಗ್ನ ಕೊಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮ್ಮದು ಅಡ್ರೆಸ್ ಪ್ರೂಫ್ ಅಂತ ಕೇಳಿದ್ರು. ಓಕೆ, ನಿಮ್ದು ಯಾವುದೋ ಒಂದು ಅಡ್ರೆಸ್ ಪ್ರೂಫ್ನ ಇಲ್ಲಿ ಅಪ್ಲೋಡ್ ಮಾಡಿ. ಓಕೆ, ಯಾವ್ದು ನಿಮಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ರು. ಓಕೆನಾ, ನೀವು ಆಧಾರ್ ಕಾರ್ಡ್ ಆದರೂ ಅಪ್ಲೋಡ್ ಮಾಡ್ಬೋದು, ವೋಟರ್ ಐ ಡಿ ಸೆಲೆಕ್ಟ್ ಮಾಡ್ಕೋಬೋದು, ಡ್ರೈವಿಂಗ್ ಲೈಸೆನ್ಸ್ ಆದರೂ ಇಲ್ಲಿ ಮೂರಲ್ಲಿ ಒಂದು ನೀವೇನಪ್ಪ ಅಂದರೆ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆ, ಕೆಳಗೆ ಮತ್ತೆ ಸ್ಕ್ರೋಲ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನೀವು ಅಡ್ರೆಸ್ ಪ್ರೂಫ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವ, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಯಾವ ಸೆಲೆಕ್ಟ್ ಮಾಡ್ತೀರಾ ಆ ಫೈಲ್ನ ಇಲ್ಲಿ ಆ್ಯಡ್ ಮಾಡಿ ಏನಪ್ಪ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋ. ಓಕೆನಾ, ನಿಮಗೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಯಾವ ಥರ ಬರ್ತದೆ ಅಂತ ತೋರಿಸ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ನೀವೇನಪ್ಪ ಅಂದರೆ ಎಲ್ಲ ಅಲ್ಲಿ ಕೊಟ್ಟಿರುವಂಥ ಡೀಟೇಲ್ಸ್ನೆಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಾದಮೇಲೆ ಸಬ್ಮಿಟ್ ಕ್ಲಿಕ್ ಮಾಡ್ಕೊಳ್ಳೋಕೆನಾ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಈ ಥರ ಬರುತ್ತೆ. ಯಾವ ಥರ ಬರುತ್ತಪ್ಪ ಅಂದರೆ ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫಾರ್ಮ್ ವಿಲ್ ಬಿ ದ ಕೋಚಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ನಿಮ್ದು ಏನಪ್ಪ ಅಂದರೆ ಕಂಪ್ಲೀಟಾಗಿ ಏನಪ್ಪ ಅಂದರೆ ಈ ಥರ ಬಂದಮೇಲೆ ನಿಮ್ಮದು ರೆಕಾರ್ಡ್ ನಿಮ್ಗೆ ಕೊಟ್ಟಿರೋ ರೆಸ್ಪಾನ್ಸ್ ಕಂಪ್ಲೀಟಾಗಿ ರೆಕಾರ್ಡ್ ಆಗಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ನೀವು ಅಪ್ಲೈ ಮಾಡುವಾಗ ಏನೋ ತಪ್ಪು ಮಾಡಿದಿರಿ ಮತ್ತು ಇಲ್ಲಿ ಸಬ್ಮಿಟ್ ಅನ್ನೋದು ರೆಸ್ಪಾನ್ಸ್ ಅಂತ ಇರೋಕೆ ಇನ್ನೊಂದ್ಸಲ ಅಪ್ಲಿಕೇಶನ್ ಕೂಡ ಆಗ್ತಾ ಹೋಗ್ಬೋದು. ಓಕೆನಾ, ನೀವು ಒನ್ ಟೈಮ್ ಹಾಕಿದ್ರೆ ಬೆಟರ್ ಅನಿಸುತ್ತೆ. ಓಕೆನಾ, ಹಾಗಾಗಿ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ಹಾಕ್ಕೊಳ್ಳೋಕ್ಕೆ ಇದಿಷ್ಟು ಏನಪ್ಪ ಅಂದರೆ ಇಲ್ಲಿ ವಿಶ್ವ ಒಕ್ಕಲಿಗರ ಸನ್ಮಾನದ ಕಡೆಯಿಂದ ಏನಪ್ಪ ಅಂದರೆ ಬಿಟ್ಟಿರುವಂತಹ ಫ್ರೀ ಕೋಚನ್ನು ಯೂಸ್ ಮಾಡ್ಕೊಳ್ಳೋಕೆನಾ. ಇದಿಷ್ಟು ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಹಾಗೆ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.